ಸೊ ಇಟ್ ಇಸ್ ಡೆವಲಪ್ಡ್ ಬೈ CSIR ನ CRRI ಯೂನಿಟ್ as well as CSIR ನ IIP. ಇದ್ರ ಬಗ್ಗೆ ನಾನು ಹೇಳ್ತೀನಿ. CRRI stands for Central Road Research Institute and IIP stands for Indian Institute of Petroleum. So what is bitumen? So bitumen is highly viscous, adhesive, waterproof byproduct of petroleum. So ಅಂದ್ರೆ petroleum ನ ಒಂದು ಬೈ ಪ್ರಾಡಕ್ಟ್ bitumen. So ಅದು ಇಟ್ ಇಸ್ ಹೈಲಿ ಅಡ್ಹೆಸಿವ್ ಅಂದ್ರೆ ಅಂಟು ಜಾಸ್ತಿ ಅಂಡ್ ಇಟ್ ಇಸ್ ಹೈಲಿ ವಿಸ್ಕಸ್ ಅಂದ್ರೆ ಈಗ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀರು ಮತ್ತೆ ಇಫ್ ಯು ಕನ್ಸಿಡರ್ ಹನಿ ಇಸ್ ಮೋರ್ ವಿಸ್ಕಸ್ ಅಂತೀವಿ ಅಂದ್ರೆ ಅದು ಅಷ್ಟು ಬೇಗ ಇಳಿಯಲ್ಲ. ಸೊ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಂಡ್ ಇಟ್ ಇಸ್ ಆಲ್ಸೋ ವಾಟರ್ ಪ್ರೂಫ್. ಸೊ ಇದನ್ನ ಏನ್ ಮಾಡ್ತೀವಿ, ದಿಸ್ ಇಸ್ ಕಾಲ್ಡ್ ಅಸ್ bitumen. ಸೊ ಹಾಗಾದ್ರೆ bitumen ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ bitumen ಇಸ್ ಯೂಸ್ಡ್ ಇನ್ ರೋಡ್ ಕನ್ಸ್ಟ್ರಕ್ಷನ್ ಆಮೇಲೆ ಸಿವಿಲ್ ವರ್ಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು ಈಗ ರೂಫಿಂಗ್ ಇಂಡಸ್ಟ್ರಿಗಳಲ್ಲೆಲ್ಲ ಈ ಡ್ಯಾಮ್ ಪ್ರೂಫ್ ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ಈಗ ಕಾಂಕ್ರೀಟ್ ಮೇಲೆ ಮಳೆ ನೀರು ಕೆಳಗಡೆ ಸೋರ್ ಇಲ್ದಂಗೆ ಒಂದು ಡ್ಯಾಮ್ ಪ್ರೂಫ್ ಮಾಡ್ತಾರೆ. ಸೊ ಅದರೆಲ್ಲ bitumen ಯೂಸ್ ಮಾಡ್ತಾರೆ. ಈಗ ನಾವು bitumen ಬಗ್ಗೆ ತಿಳ್ಕೊಂಡ್ವಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ bio-bitumen. ಸೊ bio-bitumen ಇಸ್ ದ ರಿನ್ಯೂವಬಲ್ ಆಲ್ಟರ್ನೇಟಿವ್ ಸೋರ್ಸ್ ಪೆಟ್ರೋಲಿಯಂ bitumen. ಸೊ ಇಟ್ ಇಸ್ ರಿನ್ಯೂವಬಲ್ ಸೋರ್ಸ್ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ಇಟ್ ಇಸ್ ಮೇಡ್ ಆಫ್ ದ ಬಯೋಮಾಸ್. ಬಯೋಮಾಸ್ ಎಲ್ಲಿ ಸಿಗುತ್ತೆ? ಬಯೋಮಾಸ್ ಇಸ್ ಫ್ರಮ್ ಅಗ್ರಿಕಲ್ಚರಲ್ ವೇಸ್ಟ್ as well as ಪ್ಲಾಂಟ್ ರೆಸಿಡ್ಯೂ ಆರ್ ಕ್ರಾಪ್ ರೆಸಿಡ್ಯೂ ಅಂತ ತಗೊಬಹುದು. ಸೊ ಏನು ಬೆಳೆಗಳು ಬೆಳೆದಾಗ ವೇಸ್ಟ್ ಇರುತ್ತೋ ಅದರಿಂದ ಪ್ರೊಡ್ಯೂಸ್ ಮಾಡುವಂತದ್ದು ಬಯೋಮಾಸ್ ನ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡುವಂತದ್ರಲ್ಲಿ ಏನಂತೀವಿ ನಾವು, ಇಟ್ ಇಸ್ ಕಾಲ್ಡ್ as bio-bitumen. ಇದರಲ್ಲಿ ಹಲವಾರು ಅಡ್ವಾಂಟೇಜಸ್ ಇದೆ ಬಿಕಾಸ್ ಆಫ್ ಫಾರ್ಮರ್ಸ್ ಗೆ. ಅವ್ರು ಏನೆಲ್ಲ ಒಂದು ಬೆಳೆ ಅಕಸ್ಮಾತ್ ಬೆಳೆ ಬೆಳೆದಾದ್ಮೇಲೆ ಸ್ಟಬಲ್ ಬರ್ನಿಂಗ್ ಮಾಡ್ತಾರೆ ಅಥವಾ ಅದನ್ನಲ್ಲೇ ಸುಟ್ಟು ನಾಶ ಮಾಡ್ತಾರೆ. ಸೊ ಅದನ್ನೆಲ್ಲ ಏನ್ ಮಾಡಬಹುದು, ವೇಸ್ಟ್ ನ ಬಯೋಮಾಸ್ ನ ಕನ್ವರ್ಟ್ ಮಾಡಿ ದೇ ಕ್ಯಾನ್ ಪ್ರೊಡ್ಯೂಸ್ bio-bitumen. ಸೊ ಇಟ್ ಬಿ ಅನ್ ಅಗ್ರಿಕಲ್ಚರಲ್ ಬೆನಿಫಿಟ್ ಆಸ್ ವೆಲ್ ಆಸ್ ಅವ್ರಿಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ದೇ ಹ್ಯಾವ್ ಟ್ರಾನ್ಸ್ಫರ್ಡ್ ಇಟ್ ಟು ಮೋರ್ ದನ್ 24 ಕಂಪನೀಸ್. ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಟು ಮೀಟ್ ಹೈ ಡಿಮಾಂಡ್ ಆಫ್ bitumen. ಸೊ bitumen ಡಿಮಾಂಡ್ ಜಾಸ್ತಿ ಆಗ್ತಿರೋದ್ರಿಂದ CSIR ಹ್ಯಾಸ್ ಟ್ರಾನ್ಸ್ಫರ್ಡ್ ಇಟ್ ಟು ದ ಪ್ರೈವೇಟ್ ಪ್ಲೇಯರ್ಸ್. ಸೊ ಅವರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಟು ಮೀಟ್ ದ ಡಿಮಾಂಡ್. ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಟ್ರಾನ್ಸ್ಫರ್ಡ್ ಇಟ್ ಇನ್ ಸಚ್ ಎ ವೇ ದಟ್ ಡಿಸೆಂಟ್ರಲೈಸ್ಡ್ ವೇ ಆಫ್ ಟ್ರಾನ್ಸ್ಫರಿಂಗ್ ಅಂತ ಕರಿತೀವಿ. ಡಿಸೆಂಟ್ರಲೈಸ್ಡ್ ಅಂದ್ರೆ ಮೋರ್ ದನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಅವರು ಆ ಪ್ಲಾಂಟ್ ನ ಸೆಟಪ್ ಮಾಡಬಹುದು ಅಥವಾ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ಕೊಬಹುದು. ಸೆಂಟ್ರಲೈಸ್ಡ್ ಅಂದ್ರೆ ಒಂದ್ ಕಡೆ ಇರುತ್ತೆ, ಅದರಿಂದ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಬೇಕು, ಬೇರೆ ಎಲ್ಲೋ ಇನ್ನೊಂದು ಬ್ರಾಂಚ್ ಆಗಲಿ ಇನ್ನೊಂದು ಸ್ಟಾರ್ಟ್ ಮಾಡಂಗಿರಲ್ಲ. ಬಟ್ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಅಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ಪ್ರೊಡಕ್ಷನ್ ಆರ್ ಸೆಲ್ಲಿಂಗ್ ಇನ್ ಒನ್ ಆರ್ ಮೋರ್ ಲೊಕೇಶನ್. ಮೋರ್ ದನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ಪ್ರೊಡಕ್ಷನ್ ಇನ್ ಮೋರ್ ದನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನ್. ಕಮಿಂಗ್ ಟು ದ ಟೆಕ್ನಾಲಜಿ, ಇಟ್ ಇಸ್ ಕಾಲ್ಡ್ ಥರ್ಮೋಕೆಮಿಕಲ್ ಕನ್ವರ್ಷನ್. ಟೆಕ್ನಾಲಜಿ ಹೆಸರು ಥರ್ಮೋಕೆಮಿಕಲ್ ಕನ್ವರ್ಷನ್, ವೇರ್ ದ ಬಯೋಮಾಸ್ ಇಟ್ ಇಸ್ ಪ್ರೊಸೆಸ್ಡ್ ಬೈ ಹೀಟ್ ಅಂಡ್ ಕೆಮಿಕಲ್ ರಿಯಾಕ್ಷನ್. ನಾನು ಬಯೋಮಾಸ್ ಬಗ್ಗೆ ಹೇಳ್ತಿದ್ದೆ ಅವಾಗಲೇ, ಅಗ್ರಿಕಲ್ಚರ್ ವೇಸ್ಟ್ as well as ಕ್ರಾಪ್ ರೆಸಿಡ್ಯೂ. ಇದರಿಂದ ಸಿಗುವಂತ ಬಯೋಮಾಸ್ ನ ಪ್ರೊಸೆಸ್ ಮಾಡ್ತಾರೆ ಯಾವ್ದ್ರ ಮೂಲಕ? ಥ್ರೂ ಹೀಟ್ as well as ಕೆಮಿಕಲ್ ರಿಯಾಕ್ಷನ್. ಸೊ ಇದರಿಂದ ಬರುವಂತ ಔಟ್ಪುಟ್ ಏನಾಗುತ್ತೆ? ಇಟ್ ಇಸ್ bitumen ಟೈಪ್ ಆಫ್ ಮೆಟೀರಿಯಲ್. ಒಂದು bitumen ಟೈಪ್ ಆಫ್ ಮೆಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದರಿಂದ ಏನ್ ಮಾಡ್ತಾರೆ? ದೇ ಪ್ರೊಡ್ಯೂಸ್ bio-bitumen.